ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಬಂದರೆ ಬೈಕ್ ಟ್ಯಾಕ್ಸಿಗೆ ತುಂಬ ಹಿನ್ನಡೆ ಆಗ್ತಾ ಇದೆ, ಗೊತ್ತಿರಬೇಕು ಆಲ್ರೆಡಿ ಎಲ್ಲರಿಗೂ. ಎಲ್ಲೂ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಬೈಕ್ ಟ್ಯಾಕ್ಸಿ ಹಿನ್ನಡೆಗೆ ಕಾರಣ ಒಂದು ಕಡೆ ಆಟೋದವರಾದರೆ ಇನ್ನೊಂದು ಕಡೆ ನಮ್ಮ ರೈಡರ್ಸೇನೆ. ಹೇಳ್ಬೇಕು, ನಮ್ಮ ರೈಡರ್ಸ್ ಹೇಗೆ ಅಂತ ಅಂದ್ಕೋಬಹುದು. ಕೆಲವು ಹುಡುಗರು ಗೊತ್ತಿರಬೇಕು, ಈಗ ಆಲ್ರೆಡಿ ಸುಮಾರು ಒಂದು ತಿಂಗಳಿಂದ ಸುಮಾರು ನಡೆದಿರ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲವೊಂದು ಲೇಡೀಸ್ ಮೇಲೆ ಮಿಸ್ಬಿಹೇವ್ ಆಗಿರ್ಬೋದು, ಕೆಲವೊಂದು ಕಳ್ತರದ ಕೇಸು, ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬೈಕ್ ಟ್ಯಾಕ್ಸ್ಗೆ ಇವರಿಂದ ಹಿನ್ನಡೆ ಆಗ್ತಾ ಇದೆ. ಕೆಲವೊಂದಿಷ್ಟು ಜನ ಯಾರು ಲಾಸ್ಟ್ ವೀಕ್ ಒಬ್ಬರದಾಯ್ತು, ಅದು 2 ವೀಕ್ಸ್ ಬ್ಯಾಕ್ ಒಬ್ಬರು ಮಾಡಿದ್ರು, ಯಾರೋ ಲೇಡೀಸ್ ಬ್ಯಾಕ್ ಕದಿಯಕ್ಕೆ ಹೋದ್ರು. ಅದಕ್ಕೆ ಮುಂಚೆ ಒಂದು ಮಿಸ್ಬಿಹೇವ್ ಪದೇ ಪದೇ ವಾರದಲ್ಲಿ 1-2 ಆಗ್ತಾನೆ ಇದೆ ಕಂಪಲ್ಸರಿ. ಮತ್ತು ಅದಲ್ಲದೆ ಎಕ್ಸ್ಟ್ರಾ ಅದು ಇದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, ರ್ಯಾಶ್ ಡ್ರೈವ್ ಮಾಡಿ ಒನ್ ವೇಲ್ ನುಗ್ಗಿ ಕಸ್ಟಮರ್ಗೆ ಒಂದು ಕಾಲ್ ಮುರಿದೋಯ್ತು. ಪದೇ ಪದೇ ಈ ಥರದ ಏನಾದ್ರು ಒಂದು ಇನ್ಸಿಡೆಂಟ್ ಆಗ್ತಾನೆ ಇದ್ದಾವೆ ಬೈಕ್ ರೈಡರ್ಸ್ ಕಡೆಯಿಂದ. ಏನಕ್ಕೆ ಈ ಥರ ಪದೇ ಪದೇ ಆಗ್ತಾ ಇದೆ ಅಂದರೆ, ನಮ್ಮ ರೈಡರ್ಸ್ ಸ್ವಲ್ಪ ಸೇಫ್ಟಿಯಾಗಿ ಡ್ಯೂಟಿ ಮಾಡಬೇಕು. ನಾವು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ, ಆದಷ್ಟು ರೂಲ್ಸ್ನ ಫಾಲೋ ಮಾಡಿ, ರ್ಯಾಶ್ ಡ್ರೈವ್ ಮಾಡಬೇಡಿ. ನೀವು ಈ ಥರ ಯಾವುದೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದ್ರಿಂದ ನಾಳೆ ದಿನ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾರೋ ಒಬ್ರಿಬ್ರು ಮಿಸ್ಬಿಹೇವ್ ಮಾಡಿದ್ರೆ ಏನಾಯಿತು, ಟೋಟಲಿ ರಾಪಿಡ್ ಬೈಕ್ ಟ್ಯಾಕ್ಸಿ ಜನಗಳು ಏನು ರೈಡರ್ಸ್ ಮಾಡ್ತಾರೋ ಎಲ್ಲರ ಮೇಲೂ ಬೆಳ್ಳಿ ತೋರಿಸಿ ಮಾತಾಡ್ತಾರೆ. ಒಳ್ಳೆಯವ್ರಿಗೂ ಕೆಟ್ಟ ಹೆಸರೇ, ಕೆಟ್ಟವ್ರಿಗೂ ಕೆಟ್ಟ ಹೆಸರೇ. ಯಾರೋ ಇಬ್ಬರು ಮಾಡೋದಕ್ಕೆ ಇವತ್ತು ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಕಂಪ್ನಿಲಿ. ಎಷ್ಟೋ ಜನ ಕೆಲಸನ ದೇವ್ರು ಅಂತ ನಂಬ್ಕೊಂಡು ಕೆಲಸ ಮಾಡ್ತಾರೆ, ಕಾಯಕವೇ ಕೈಲಾಸ ಅಂದ್ಕೊಂಡು. ಅಂಥವ್ರಿಗೆಲ್ಲ ಇವತ್ತು ಬ್ಯಾಡ್ ನೇಮು. ಈಗ ಎಷ್ಟೋ ಬುಕ್ಕಿಂಗ್ ಕಮ್ಮಿ ಆಗಿದೆ ಅಂದರೆ ಅದಕ್ಕೆ ಕೆಲವೊಂದು ಆಗ್ತಿರೋಂಥ ಇನ್ಸಿಡೆಂಟ್ಗಳಿಂದಲೇ ಇವತ್ತು ಬುಕ್ಕಿಂಗ್ ಕಮ್ಮಿ ಆಗಿದೆ. ಇವತ್ತು ಹೆವಿ ರೈಡರ್ಸು ಜಾಸ್ತಿ ಆಗಿದ್ದಾರೆ. ಎಲ್ಲ ಯಾರ್ಯಾರೋ ಬರ್ತಾರೆ ಹೊಸಬ್ರು, ಎಲ್ಲಿಂದಲೋ ಬಂದಿರ್ತಾರೆ, ನಾರ್ತ್ ಇಂಡಿಯನ್ಸು, ಬೇರೆ ಬೇರೆ ಸ್ಟೇಟು ಬಂದ್ಬಿಟ್ಟು ಎಲ್ಲ ಮಿಸ್ಬಿಹೇವ್ ಮಾಡೋದು ಇವತ್ತು ಲೇಡೀಸ್ಗಳಿಗೆ. ಇವ್ರು ಮಾಡ್ತಕ್ಕಂಥ ಕೆಲಸದಿಂದ ಇಲ್ಲಿ ನ್ಯಾಯವಾಗಿ ಮಾಡ್ತಕ್ಕಂಥ ಕನ್ನಡಿಗರಿಗೆ, ಹುಡುಗರಿಗೆ, ಅವ್ರಿಗೂ ಕೂಡ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ, ಯಾರೋ ಒಬ್ರಿಬ್ರು ಮಾಡೋ ಕೆಲಸದಿಂದವ. ಅದಕ್ಕೋಸ್ಕರ ಹೇಳ್ತೈತಿ, ಈ ಥರ ಏನಕ್ಕೆ ಮಾಡ್ತೀರಾ? ನಿಮ್ಮನೆಲ್ಲೋ ಅಕ್ಕ ತಂಗಿಯರು ಇರ್ತಾರೆ, ನೀವು ಒಂದು ಹೆಣ್ಮಕ್ಳ ಜೊತೆಲಿ ಬೆಳೆದು ಬಂದಿರ್ತೀರಲ್ವಾ. ನಿಮ್ಮ ಜೊತೆಲಿ ಬಂದರೆ ಅಂದ್ರೆ ಒಂದು ಪ್ಯಾಸೆಂಜರ್, ಅವ್ನೆಷ್ಟು ಸೇಫಾಗಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು ನಂಬಿ. ಮಧ್ಯರಾತ್ರಿ ಎಲ್ಲ ಬುಕ್ ಮಾಡ್ತಾರೆ ಲೇಡೀಸು, ಕೆಲವರು ಹೆಣ್ಮಕ್ಳು ಡ್ಯೂಟಿಯಿಂದ ಮನೆಗೆ ಹೋಗಿರ್ಬೋದು, ಇಲ್ಲ ಮನೆಯಿಂದ ಎಲ್ಲರೂ ಮತ್ತೊಂದು ಬಸ್ ಸ್ಟಾಪ್ ಕಡೆ ಹೋಗೋರು. ಏನಕ್ಕೆ ಬುಕ್ ಮಾಡ್ತಾರೆ ಅಂದರೆ, ಒಂದು ಟ್ರಾನ್ಸ್ಪೋರ್ಟ್ ಸರ್ವಿಸು ಅಷ್ಟು ಸೇಫ್ಟಿಯಾಗಿದೆ ನಮಗೆ. ನಾವು ಎಷ್ಟೊತ್ತ ಬುಕ್ ಮಾಡಿ ನಮ್ಮ ಸೇಫಾಗಿ ಕರ್ಕೊಂಡೋಗಿ ಮನೆ ತಲುಪಿಸೋದಾಗಲಿ, ಬಸ್ ಸ್ಟಾಪಿಗೆ ಬಿಡೋದಾಗಲಿ ಸೇಫಾಗಿ ಬಿಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಬುಕ್ ಮಾಡ್ತಾರೆ. ಆದರೆ ನೀವು ಮಾಡ್ತಿರೋದು ಏನು ಇವತ್ತು? ಯಾರೋ ಲೇಡೀಸ್ ಬಂದರು, ಅವ್ರು ಏನು ಕೇಳಲ್ಲ, ನಾರ್ತ್ ಇಂಡಿಯನ್ಸ, ಅವ್ರು ಯಾರೋ ಬಿಡು, ನಾವೇನು ಮಾಡಿದ್ರು ಅವ್ರು ಏನು ಮಾಡಲ್ಲ ಅಂತ ಅವ್ರ ಮೇಲೆ ಮಿಸ್ಬಿಹೇವ್ ಮಾಡೋದು, ಇಲ್ಲಂದ್ರಲ್ಲೇ ಟಚ್ ಮಾಡೋದು, ಅವ್ರ ಹತ್ರ ಏನೋ ದುಡ್ಡು ಗಿಟ್ಟಿದ್ರೆ ಬ್ಯಾಗ್ ಎತ್ಕೊಂಡು ಹೋಗೋದು. ಈ ಥರ ಎಲ್ಲ ಘಟನೆಗಳು ಏನಕ್ಕೆ ಮಾಡ್ತೀರಾ? ಏನು ಸಿಕ್ಬಿಡ್ತಿದ್ರಿಂದವ? ನಿಮಗೆ ಇವತ್ತು ಬ್ಯಾಡ್ ನೇಮ್ ಬರೋದು, ನಿಮಗೆ ಕೆಟ್ಟ ಹೆಸರು, ನಿಮ್ಮ ಫ್ಯಾಮಿಲಿ ಕೆಟ್ಟ ಹೆಸರು, ನಿಮ್ಮನ್ನು ಎತ್ತಿರ್ತಕ್ಕಂಥ ನಿಮ್ಮ ಅಪ್ಪ ಅಮ್ಮಗೂ ಕೆಟ್ಟ ಹೆಸರು. ನಿಮ್ಮೂರಲ್ಲಿ ಅವ್ರ ತಲೆ ಎತ್ಕೊಂಡು ನೋಡೋಕ್ಕಾಗತ್ತಾ? ಇಂಥ ಮಗಪ್ಪ ಹಿಂಗೆ ಮಾಡ್ದ ಅಂತ ಅಂದರೆ ಅವ್ರಿಗೆ ಎಷ್ಟು ಕೆಟ್ಟ ಹೆಸರು ಬರುತ್ತೆ. ಏನು ಇವತ್ತೆಲ್ಲ ಏನು ಅದ್ರ ಆ ಕದ್ದಿದ್ದು ಎಷ್ಟು ಸಿಕ್ಬಿಡ್ತು ನಿಮಗೆ? ಆ ಕದ್ದಿದ್ದು ಮಧ್ಯಾಹ್ನಕ್ಕೆ ಲಯ ಅಂತ ಗಾದೆ ಹೇಳಲ್ವಾ? ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂತೀನ್ರಿ. ಈ ಅನ್ಯಾಯ ಇದು ಯಾವುದೂ ಇರಲ್ಲ. ನ್ಯಾಯವಾಗಿ ದುಡಿದೇ ಇವತ್ತು ನಮ್ಮ ಹತ್ರ ಇರಲ್ಲ, ಎಲ್ಲೋ ಒಂದು ಕಡೆ ಹೋಗ್ಬಿಡುತ್ತೆ. ಅಂತಂದ್ರೆ ಇನ್ನೊಬ್ಬರ ಹತ್ರ ಕಳ್ತನ ಮಾಡಿದ್ದೆಲ್ಲ ಸಿಕ್ಕುತ್ತೆ ನಿಮಗಿರುತ್ತಾ ಪರ್ಮನೆಂಟಾಗೆ? ಖಂಡಿತ ಇರಲ್ಲ. ಹಂಗಾಗಿ ಯಾರೇ ಬಂದರೆ ಕಸ್ಟಮರ್ ಆಗಿರ್ಬೋದು, ಒಂದು ಸೇಫಾಗಿ ಕರ್ಕೊಂಡಾಗ ಅವ್ರನ್ನ ಬಿಡಿ. ಮಿಸ್ಬಿಹೇವ್ ದಯವಿಟ್ಟು ಹೇಳ್ತಾ ಏನು ಯಾರೋ ಮಾಡೋಕೋಬೇಡಿ. ಯಾರೋ ಇಬ್ಬರು ಮಾಡೋ ಕೆಲಸದೆ ಕೊನೆ ಸ್ಟೇಜಲ್ಲಿ ಬಂದಿದೆ ಬೈಕ್ ಟ್ಯಾಕ್ಸಿ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಬ್ಯಾನ್ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ತುಂಬ ಇನ್ಸಿಡೆಂಟ್ ಆಗ್ತದೆ ಇವಾಗ. ಹೈಕೋರ್ಟ್ ಇದೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಏನಕ್ಕೆ ಲಾಂಗ್ ಟರ್ಮ್ ಗ್ಯಾಪ್ ತೊಗೊಂಡಿದ್ದಾರೆ ಅಂದರೆ, ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಬೈಕ್ ಟ್ಯಾಕ್ಸಿನ, ಇದರಿಂದ ಏನಾದ್ರು ಜನಕ್ಕೆ ಒಳ್ಳೇದಾಗುತ್ತಾ ಇಲ್ಲ ಕೆಟ್ಟದಾಗುತ್ತಾ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಬೇಕಾ ಬೇಡವಾ ಅಂತ ಅವರು ಕೂಡ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡಿದ್ದಾರೆ. ನಮ್ಮ ಅನಿಸಿಕೆ ಇದು. ಹಂಗಾಗಿ ಇದ್ರಿಗೆ ನೀವೇನು ಮಾಡ್ತಾಯಿದ್ದೀರಿ ಇವಾಗ? ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕಲ್ವಾ? ಬರೀ ಮಿಸ್ಯೂಸ್ ಮಾಡ್ತಾ ಇದ್ದೀರಾ. ಈ ಥರ ಮಿಸ್ಯೂಸ್ ಮಾಡಿದಾಗ ಏನಾಗುತ್ತೆ, ನಾಳೆ ದಿವಸ ನಿಮ್ಮ ಹೊಟ್ಟೆ ಮೇಲೆ ಹೊಡೆಯೋದಲ್ದೇ ನಿಯತ್ತ ಕೆಲಸ ಮಾಡ್ತಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್, ಅವರೆಲ್ಲರಿಗೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಈ ಥರ ಕೆಲಸ ಯಾರೂ ಮಾಡಬೇಡಿ. ಇದರಿಂದ ಅನ್ನ ತಿಂತೇ ಇದ್ದೀರಾ, ಇದರಿಂದ ಸಂಪಾದನೆ ಮಾಡ್ತಾ ಇದ್ದೀರಾ ಅಂದರೆ ನೀವೆಷ್ಟು ಸಿನ್ಸಿಯರಾಗಿ ಡ್ಯೂಟಿ ಮಾಡಬೇಕು ಈ ಒಂದು ಕಂಪ್ನಿಗೆ ಆಗಿರ್ಬೋದು, ಈ ಒಂದು ಕೆಲಸದಲ್ಲಿ. ಏನು ಸಿಕ್ಬಿಡ್ತಾರೆ ಎಲ್ಲ ಮಿಸ್ಬಿಹೇವ್ ಮಾಡೋದ್ರಿಂದ, ಒಂದು ಲೇಡೀಸ್ನ ಟಚ್ ಮಾಡೋದ್ರಿಂದ. ನಿಮಗೆ ಕೆಲವ್ರು ನೋಡ್ತೀವಿ ಹೆಲ್ಮೆಟ್ಟು, ಅದೇನೋ ಒಂದು ಕಿತ್ತೋಗಿರೋ ಹೆಲ್ಮೆಟ್, ಕ್ಯಾಪ್ ಹೆಲ್ಮೆಟ್ ಕೊಡ್ತಾರೆ, ಸೇಫ್ ಇರಲ್ಲ, ಏನಿಲ್ಲ ಅದು ಕಸ್ಟಮರ್ಗಳಿಗೆ. ಎಲ್ಲಂದ್ರಲ್ಲಿ ಒನ್ ವೇಲ್ ನುಗ್ತಾ ಇರ್ತಾರೆ, ಯೂಟರ್ನ್ ಇರಲ್ಲ, ಅಲ್ಲೆಲ್ಲ ಯೂಟರ್ನ್ ಮಾಡ್ತಾ ಇರ್ತಾರೆ. ತುಂಬ ಈ ಥರ ರಾಂಗ್ ಡ್ರೈವಿಂಗ್ ಮಾಡೋದು ಜಾಸ್ತಿ, ಇದರಿಂದನೇ ಆಕ್ಸಿಡೆಂಟ್ ಆಗ್ತಿರೋದು ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಜಾಸ್ತಿ ಆಕ್ಸಿಡೆಂಟ್ ಏನಕ್ಕೆ ಆಗ್ತಿದೆ ಅಂದರೆ, ಈ ಥರ ರಾಂಗ್ ರೂಟ್ ಓಡಿಸ್ತಾರೆ ಅವರು, ರ್ಯಾಶ್ ಡ್ರೈವಿಂಗ್ಗಳು, ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಟ್ರಾಫಿಕ್ದು. ಇದರಿಂದ ಆಕ್ಸಿಡೆಂಟ್ಗಳು ಸಂಖ್ಯೆ ಜಾಸ್ತಿ ಆಗ್ತಿದ್ದಾವೆ. ಹಂಗಾಗಿ ರೂಲ್ಸ್ ಫಾಲೋ ಮಾಡಿ. ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದ್ರೆ ನಿಮ್ದು ಏನು ಪೆಟ್ರೋಲ್ ಜಾಸ್ತಿ ಏನು ಕಟ್ಟಾಗಲ್ಲ.
ಆಯಿತಾ? ಅದನ್ನು ಏನು ಅವ್ರು ಡಿಸ್ಟೆನ್ಸ್ ತೋರಿಸ್ತಾನೆ ಅಷ್ಟು ಅಮೌಂಟ್ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಆದಷ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಕಸ್ಟಮರ್ನ ಸೇಫಾಗಿ ಡ್ರಾಪ್ ಮಾಡಿ. ಯಾವುದೇ ರೀತಿ ತೊಂದರೆ ನಿಮಗೂ ಆಗಲ್ಲ, ಅವ್ರಿಗೂ ಕೂಡ ತೊಂದರೆ ಆಗಲ್ಲ. ಅವಾಗ ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕಿಂದ ಇವತ್ತು ಕಂಪ್ನಿನೇ ಬ್ಯಾನ್ ಆದರೆ ನಾಳೆ ದಿವಸ ಏನು ಕೆಲಸ ಮಾಡ್ತೀರಾ ಹೇಳಿ? ಹಂಗಾರೆ ಹೋಗಲಿ. ಇದೇ ಕಂಪ್ನಿ ಅಂದ್ಕೊಂಡು ಎಷ್ಟು ಜನ ಇದ್ದಾರೆ ಇವತ್ತು. ನೀವ್ಯಾರೋ ಒಬ್ರಿಬ್ರು ಮಾಡೋ ಮಿಸ್ಟೇಕಿಂದ ಎಲ್ಲರಿಗೂ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ಲ ಇವತ್ತು. ಅದಕ್ಕೋಸ್ಕರ ಹೇಳೋದು ನಾವು, ಈ ಥರ ಎಲ್ಲ ಮಾಡಬೇಡಿ, ಸಿನ್ಸಿಯರಾಗಿ ಡ್ಯೂಟಿ ಮಾಡಿ. ಮುಂಚೆ ಎಲ್ಲ ಇಷ್ಟು ಮಿಸ್ಬಿಹೇವ್ ಬರ್ತಾನೆ ಇರಲಿಲ್ಲ ಬೈಕ್ ಟ್ಯಾಕ್ಸಿಲಿ. ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ವಾರಕ್ಕೆ 1-2 ಕಂಪಲ್ಸರಿ ಬರ್ತಾ ಇದೆ ಇವಾಗ ನ್ಯೂಸ್ಗಳು. ಏನು ಬೇಕಂತ ಮಾಡ್ತಿದ್ರು ಇಲ್ಲ ಏನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ರು ಒಂದು ಗೊತ್ತಿಲ್ಲ. ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಇಲ್ಲ ಅವ್ರು ಕಳ್ತನ ಮಾಡ್ಬೋದು, ಇಲ್ಲ ಅವ್ರು ಏನಾರಲ್ಲ ಐಟಮ್ ಕೊಟ್ಟರೆ ಅದು ಎತ್ಕೊಂಡು ಹೋಗೋದು, ಇಲ್ಲ ಲೇಡೀಸ್ ಏನಾರು ಬಂದರೆ ಅವ್ರಿಗೆ ಮಿಸ್ಬಿಹೇವ್ ಮಾಡೋದು. ಇದೆಲ್ಲ ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಬಟ್ ಇತ್ತೀಚೆಗೆ ಇದ್ರ ಸಂಖ್ಯೆ ಜಾಸ್ತಿ ಆಗಿದೆ. ಹಂಗಾಗಿ ಬೈಕ್ ಟ್ಯಾಕ್ಸಿ ಕೊನೆ ಸ್ಟೇಜಲ್ಲಿ ಬಂದು ನಿಂತಿದೆ. ಬ್ಯಾನ್ ಆಗೋ ಲೆವೆಲ್ಗೆ ಆಗೋಗಿದೆ. ಯಾಕೆಂದರೆ ನೀವು ಮಾಡ್ತಕ್ಕಂಥ ಮಿಸ್ಟೇಕು ಏನು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಿರಲ್ಲ, ಇದೇ ಮೇನ್ ರೀಸನ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕೆ. ಇನ್ನು ಒಂದು ಕಡೆ ಆಟೋದವ್ರು ಗೊತ್ತಿರಬೇಕು ಇವಾಗ ಪದೇ ಪದೇ ಕಿರಿಕು. ಇದೇ ಒಂದು ರೀಸನ್ ಇಟ್ಕೊಂಡು ಇವಾಗ ಎಲ್ಲ ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಇದರಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಆಕ್ಸಿಡೆಂಟ್ ಆಗುತ್ತೆ, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಯಾವುದೇ ಥರ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿಲಿ ಅಂತ ಈ ಥರ ಪದೇ ಪದೇ ವಿಡಿಯೋ ಮಾಡಿ ಅವ್ರು ಆಗ್ತಾ ಇದ್ದಾರೆ. ನೀವು ಮಾಡೋದಂಥ ಪ್ರಾಬ್ಲಮ್ ಇವತ್ತು. ನೀವು ಮಾಡಿರೋ ಮಿಸ್ಟೇಕ್ಗಳನ್ನ ಇವತ್ತು ಅವರು ಅದನ್ನೇ ಹೈಲೈಟ್ ಮಾಡಿ ಎತ್ತಿ ತೋರಿಸ್ತಾ ಇದ್ದಾರೆ. ನೀವು ಕರೆಕ್ಟಾಗಿದ್ರೆ ಈ ಥರ ಅಲ್ಲಿ ಅವ್ರು ಯಾಕೆ ವಿಡಿಯೋ ಮಾಡ್ತಾಯಿದ್ರು ಅಲ್ವಾ? ನಾವು ಫಸ್ಟ್ ಕರೆಕ್ಟಾಗಿರಬೇಕು. ನಾವು ಎಷ್ಟು ಚಮಟಿ ಡ್ಯೂಟಿ ಮಾಡ್ತಾಯಿದ್ರೆ ನೀವು ಯೋಚನೆ ಮಾಡಿ. ನಾವಿಲ್ಲಿ ಯಾರು ಪರ ವಿರೋಧ ಅಲ್ಲ. ಹಾಗಾಗಿ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರೆ ಸೇಫಾಗಿ ಮಾಡಿ ಫಸ್ಟ್ ಕಸ್ಟಮರ್ನ. ಇನ್ನು ಕೆಲವೊಬ್ರು ಆಟೋದವ್ರು ಗೊತ್ತಿರಬೇಕು, ಇದೇ ರೀಸನ್ ಇಟ್ಕೊಂಡು ಬೇಕಂತಾನೆ ಕಿರಿಕ್ ಮಾಡ್ತಾರೆ. ಯಾರು ಒಬ್ರು ಬೈಕ್ ಹತ್ತಕ್ಕೆ ಬಂದರೆ ಸಾಕು ಹೋಗಿ ಹಿಡ್ಕೊತಾರೆ ಅವ್ರನ್ನ. ನಿಂಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿದ್ದು ಮಾಡೋಕ್ಕೆ? ಏನು ಲೆಟ್ರಿದ್ದು ಹೈಕೋರ್ಟಿಂದವ? ಈ ಥರ ಎಲ್ಲ ಸುಮ್ಮನೆ ಅವ್ರಿಗೆ ಕಿರಿಕ್ ಮಾಡೋದು. ಬೇಕಂತಾನೆ ಒಬ್ಬರು ಒಂದು ಕಿರಿಕ್ ಮಾಡ್ತಾರೆ, ಇನ್ನೊಬ್ರು ಅದನ್ನು ವೀಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಈ ಥರ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಯಾರು ಮಾಡಲ್ಲ ಅನ್ನೋ ಒಂದು ರೀಸನ್ ಅವ್ರಿಗೂ ಕೂಡ. ಅವಾಗ ಆರ್ಡ್ರ್ ನಮಗೆ ಜಾಸ್ತಿ ಬರುತ್ತೆ ಅಂತ ಅವರೊಂದು ರೀಸನ್ ಇಟ್ಕೊಂಡು ಆ ಥರ ಮಾಡ್ತಾಯಿದ್ದಾರೆ. ಕೆಲವ್ರು ಹಂಗೆ ಮಾಡ್ತಾರೆ, ಕೆಲವ್ರು ಈ ಥರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಆದಷ್ಟು ನೀವು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಯಾರು ಏನು ಕೇಳೋಕ್ಕಾಗಲ್ಲ. ನೀವು ಕೆಲವೊಂದು ರಾಂಗ್ ಡಿಸಿಷನ್ ತಗೊಂಡು ರಾಂಗ್ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗೋದು, ಇಲ್ಲ ಏನೋ ಮಿಸ್ಬಿಹೇವ್ ಮಾಡೋದು, ಈ ಥರ ಎಲ್ಲ ಆದಾಗ ಏನಾಗುತ್ತೆ, ಇವು ದೊಡ್ಡದಾಗಿ ಹೈಲೈಟ್ ಮಾಡ್ತಾರೆ. ಈ ಎಲ್ಲ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಬೈಕ್ ಟ್ಯಾಕ್ಸಿಗೆ ಮಾಡೋಕ್ಕೆ ಪರ್ಮಿಷನ್ನೇ ಬರ್ತಾ ಇಲ್ಲ. ವೈಟ್ ಬೋರ್ಡಲ್ಲಿ ಆಲ್ರೆಡಿ ಪರ್ಮಿಷನ್ ಇಲ್ಲ ಅಂತ ಸೆಂಟ್ರಲಿಂದನೂ ಕೂಡ ಈಗ ಅನೌನ್ಸ್ ಬಂದಿದೆ. ಬಟ್ ಇದು ಯಾವತ್ತು ಕಂಪ್ಲೀಟ್ ಬ್ಯಾನ್ ಆಗುತ್ತೆ ಅಂತ ಇನ್ನೂ ಹೈಕೋರ್ಟಿಂದ ನಮ್ಮ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿಲ್ಲ. ಮಾಡೋದಂತ ಮುಗಿದೋಯ್ತು. ಇನ್ನು ಯಾರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಆಗಲ್ಲ. ಸದ್ಯಕ್ಕೆ ನೀವು ಟೆಂಪ್ರವರಿ ಮಾಡ್ತಿದ್ರಲ್ಲ ಅಷ್ಟೇ, ಪರ್ಮನೆಂಟ್ ಅಂತೂ ಹೇಳೋಕೆ ಆಗ್ತಾ ಇಲ್ಲ ಇದು ಏನಂತ. ಇಷ್ಟು ದಿವಸ ಅಂತೂ ಏನೋ ಒಂದು ಕೋರ್ಟಲ್ಲಿ ಚರ್ಚೆ ಆಗ್ತಾ ಇತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ. 2 ಕಡೆ ವಾದ ವಿವಾದ ನಡೀತಾ ಇತ್ತು. ಏನೋ ಒಂದು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬರುತ್ತೆ ಅಂತ ಒಂದು ಹೋಪ್ಸಲ್ಲಿ ಹೇಳ್ತಾ ಇದ್ದು ಬರ್ಬೋದು ಅಂತ. ಬಟ್ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವೊಂದು ಘಟನೆಗಳು ನೋಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರೋದು ಎಲ್ಲೋ ತುಂಬ ಹಿನ್ನಡೆ ಆಗೋಗಿದೆ. ಅದೆಲ್ಲ ನಾವೇ ಕೆಲವೊಂದು ಮಿಸ್ಟೇಕ್ಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ರೈಡರ್ಸ್ಗಳು. ಒಬ್ಬರು ಇಬ್ಬರು ಮಾಡೋಕ್ಕಿಂತ ಮಿಸ್ಟೇಕ್ ಇವತ್ತು ಎಲ್ಲರಿಗೂ ತೊಂದರೆ. ಇವತ್ತು ಲಕ್ಷಾಂತರ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗಾಯಿತು, ಕೆಲಸ ಹೋಗತ್ತಂತ ಸ್ಟೇಜಲ್ಲಿ ಬಂದು ನಿಂತಿದೆ. ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಆದಷ್ಟು ಇನ್ನು ಮುಂದೆ ಆದ್ರೂ ಏನೋ ಒಂದು ಹೋಪ್ಸ್ ಇಟ್ಕೊಂಡು ಚೇಂಜ್ ಆದರೂ ಆಗ್ಬೋದು ಜಡ್ಜ್ಮೆಂಟ್ ಹೈಕೋರ್ಟಿಂದವ. ಸಿನ್ಸಿಯರಾಗಿ ಡ್ಯೂಟಿ ಮಾಡಿ. ಯಾರು ಈ ಥರ ಮಿಸ್ಬಿಹೇವ್ ಮಾಡೋಕ್ಕೋಗಬೇಡಿ. ಕಳ್ತನ ಆಗ್ಬೋದು, ಲೇಡೀಸ್ಗೆ ಒಂದು ಮಾನಸಿಕ ತೊಂದರೆ ಕೊಡೋದಿರ್ಬೋದು, ಇವೆಲ್ಲ ಏನು ಮಾಡಬೇಡಿ. ಸಿನ್ಸಿಯರಾಗಿ ಡ್ಯೂಟಿ ಮಾಡಿ. ಮತ್ತು ಆಕ್ಸಿಡೆಂಟ್ಗಳು ಆಗದಂಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ರ್ಯಾಶ್ ಡ್ರೈವ್ ಮಾಡಬೇಡಿ. ಯಾವುದೇ ಕಸ್ಟಮರ್ ಅರ್ಜೆಂಟ್ ಆದ್ರೂ ನೀವು ಏನು ತಲೆ ಕೆಡಿಸ್ಕೊಬೇಡಿ. ನೀವೇನು ಡ್ರೈವ್ ಮಾಡ್ತೀರೋ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಅಷ್ಟೇ. 40 to 50 ಮೇಲೆ ಯಾರು ಹೋಗಬೇಡಿ. ಅವ್ರು 1000 ಹೇಳಿ, ಅವರು ಅರ್ಜೆಂಟ್ ಇದೆ, ಆಫೀಸ್ ಟೈಮ್ ಆಯಿತು, ಬಸ್ ಹೋಗುತ್ತೆ, ಅದಕ್ಕೆ ಹೇಳ್ಬಿಡಿ ನೀವು ಒಂದೇ ಮಾತು, ಮೇಡಮ್ ನಮಗೆ ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗಿರ್ಬೋದು, ನಮಗೆ ರ್ಯಾಶ್ ಡ್ರೈವ್ ಮಾಡೋಕ್ಕೆ ನಮಗೆ ಯಾವುದೇ ಥರ ಇದಿಲ್ಲ, ಪರ್ಮಿಷನ್ ಇಲ್ಲ ಕಂಪ್ನಿಲಿ. ನಮಗೆ ಇಲ್ಲಿ ಅಲಾರಮ್ ಬರ್ತಾ ಇರುತ್ತೆ ಗಾಡಿಯಲ್ಲಿ, ರ್ಯಾಶ್ ಡ್ರೈವ್ ಮಾಡಿದ್ರೆ ನಮ್ಮ ಐಡಿ ಬ್ಲಾಕ್ ಆಗುತ್ತೆ ಅಂತ ಕಸ್ಟಮರ್ಗೆ ತಿಳುವಳಿಕೆ ಮನವರಿಕೆ ಆಗೋ ಥರ ಹೇಳಿ, ತಿಳಿಸಿ. ಖಂಡಿತವಾಗಿ ಅವರು ತಿಳ್ಕೊತಾರೆ. ಹಂಗಾಗಿ ಈ ಥರ ಎಲ್ಲ ರ್ಯಾಶ್ ಡ್ರೈವ್ ಮಾಡೋದ್ರಿಂದ ಕಂಟ್ರೋಲ್ ಆದರೆ ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗುತ್ತೆ. ಆಕ್ಸಿಡೆಂಟ್ ಕಮ್ಮಿ ಆದಾಗ ಏನಾಗುತ್ತೆ, ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಮಾತಾಡೋರು ಕೂಡ ಸಂಖ್ಯೆ ಕಮ್ಮಿ ಆಗ್ತಾರೆ ನಾಳೆ ದಿನ. ಆಯಿತಾ? ಈ ಕಳ್ತನ, ಆಕ್ಸಿಡೆಂಟ್ಗಳು, ಮಿಸ್ಬಿಹೇವ್ ಇವೆಲ್ಲ ಕಂಟ್ರೋಲ್ ಆದರೆ ಬೈಕ್ ಟ್ಯಾಕ್ಸಿಗೆ ಎಲ್ಲ ಒಂದು ಗ್ರೀನ್ ಸಿಗ್ನಲ್ ಬಂದೇ ಬರುತ್ತೆ. ಯಾವತ್ತ ಒಂದಲ್ಲ ಇವತ್ತಲ್ಲ ನಾಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಕಡೆಯಿಂದನೇ ಮಿಸ್ಟೇಕ್ ಜಾಸ್ತಿ ಆಗ್ತದೆ ಅಂದಾಗ ಏನು ಮಾಡೋಕ್ಕಾಗಲ್ಲ. ಅವಾಗ ತಪ್ಪನ್ನು ಒಪ್ಕೊಳ್ಳಬೇಕಾಗತ್ತೆ. ಯಾಕೆಂದ್ರೆ ಇವಾಗ ಆಗ್ತಿರೋದು ಅದೇ ಜಾಸ್ತಿ. ಬೈಕ್ ಟ್ಯಾಕ್ಸಿ ಮಿಸ್ಟೇಕು, ಮಿಸ್ಬಿಹೇವು, ಕಳ್ತನ, ಆಕ್ಸಿಡೆಂಟು ಜಾಸ್ತಿ ಆಗ್ತದೆ. ಈಗ 1 or 2 months ಹೆವಿ ಆಗೋಗಿದ್ದಾವೆ ಇವು. ಪದೇ ಪದೇ ರಿಪೀಟ್ ಬರ್ತಾನೆ ಇದೆ, ದಿನಕ್ಕೆ 1-2 ಆಗ್ತಾನೆ ಇದ್ದಾವೆ. ಹಂಗಾಗಿ ಇವೆಲ್ಲ ಆಗಬಾರ್ದು ಅಂದರೆ ನಾವು ಫಸ್ಟು ಎಚ್ಚೆತ್ಕೊಳ್ಬೇಕು. ನಾವು ಸರಿ ಹೋಗಬೇಕು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು.
ಯಾರೋ ಒಬ್ಬೊಬ್ರು, ಎಲ್ಲರೂ ಅಂತ ಹೇಳ್ತಲ್ಲ, ಯಾರೋ ಒಬ್ಬೊಬ್ರು ಇದಾರಲ್ಲ ಈ ಮನಸ್ಥಿತಿ ಹೊಂದ್ಕೊಂಡಿರೋರು, ಅವ್ರು ಸರಿ ಆಗಬೇಕು. ಅವ್ರು ಸರಿಯಾದರೆ ಮಾತ್ರನೇ ಬೈಕ್ ಟ್ಯಾಕ್ಸಿಗೆ ಒಂದು ಅಪ್ರೂವಲ್ಲೋ ಇಲ್ಲ ಗ್ರೀನ್ ಸಿಗ್ನಲ್ ಬಂದು ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಓಡಿಸ್ಬೋದು ಒಂದು ಲೀಗಲ್ ಆಗಿ. ಬಂದರೂ ಬರ್ಬೋದು ಮುಂದಿನ ದಿನಗಳಲ್ಲಿ, ಹೇಳೋಕ್ಕಾಗಲ್ಲ. ಅದು ಜನಗಳ ಮೇಲೆ, ಪಬ್ಲಿಕ್ ಮೇಲೆ ಒಪಿನಿಯನ್ ಆಗುತ್ತೆ. ಹಂಗಾಗಿ ಏನು ಮಾಡ್ತಿದ್ದೀರ ಡ್ಯೂಟಿನ ಸಿನ್ಸಿಯರಾಗಿ ಮಾಡಿ. ಆದಷ್ಟು ಸ್ವಲ್ಪ ಗಾಡಿನ ಚೆನ್ನಾಗಿ ಇಟ್ಕೊಳ್ಳಿ. ಕಸ್ಟಮರ್ಗೆ ಆದಷ್ಟು ಫುಲ್ ಹೆಲ್ಮೆಟ್ ಕೊಡೋಕ್ಕೆ ಟ್ರೈ ಮಾಡಿ. ದಯವಿಟ್ಟು ಈ ಕ್ಯಾಪ್ ಹೆಲ್ಮೆಟ್ಗಳು ಯಾರೂ ಕೊಡಬೇಡಿ, ಸೇಫೇ ಇಲ್ಲ ಇದು. ಅವ್ರಿಗೆ ಬಿದ್ದರೂ ಯಾವುದೇ ಥರ ಒಂದು ಚೂರು ಸೇಫ್ ಇಲ್ಲ ಹೆಲ್ಮೆಟ್ಟು. ಅದಕ್ಕೋಸ್ಕರ ಫುಲ್ ಹೆಲ್ಮೆಟ್ ಕೊಡಿ. ಆದಷ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ. ನೀವು ಅಷ್ಟೇ ರ್ಯಾಶ್ ಡ್ರೈವ್ ಮಾಡಬೇಡಿ, ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಿ. ನೀವು ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.